ನನ್ನ ಚಂದುವಿನ ಕ್ವಾಲ್ ಬಂತು. ಇದಕ್ಕೆ ಮುಂಚೆ ಸುಮಾರು ಸಲ ಅವನ ಕರೆ ಬಂದಿದ್ದರೂ ರೆಸ್ಪಾನ್ಸ್ ಮಾಡಲಿಲ್ಲ ನಾನು. ಕೆಲಸದಲ್ಲಿ ಬ್ಯುಸಿ ಇದ್ದೆ ಸೋ ಈಗ ಅವನ ಕರೆ ನೋಡಿ ನನಗೆ ತುಂಬಾ ಖುಷಿಯಾಯ್ತು. ಹೇಗೂ ನನ್ನ ಬಿಡುವಿನ ಸಮಯಕ್ಕೆ ಸರಿಯಾಗಿ ಅವನ ಕ್ವಾಲ್ ಬಂತು, ಅಟೆಂಡ್ ಮಾಡಿದೆ. ಆ ಕಡೆಯಿಂದ ಅವನು ತಮಾಷೆಯಾಗಿ ಅನಿತಾ ಮೇಡಂ ಮಾತಾಡೋದ ಅಂದ. ಅದಕ್ಕೆ ನಾನು ಸ್ವಲ್ಪ ಕೋಪದಿಂದ, ಲೇ ತರಲೆ ಚಂದು, ಸುಮ್ಮನೆ ಮಾತಾಡಬೇಡ, ನಾನು ಅನಿತಾನೆ. ನಿನಗೆ ತುಲ್ಲು ನೆಕ್ಕಿಸಲು ಕಾಯ್ತಾ ಇದ್ದೀನಿ, ಬೇಗ ಬಾರೋ ತರಲೆ ಅಂದೆ. ಅದಕ್ಕೆ ಅವನು, ಲೇ ಅನಿತಾ, ನಿನ್ನ ತುಲ್ನಾಕಿಯಾ, ಎಲ್ಲೇ ಇದ್ದೀಯಾ? ನಿನ್ನ ತಿಕಾನ ದೆಂಗ. ಫೋನ್ ಮಾಡಿದರೂ ರಿಸೀವ್ ಮಾಡಲ್ಲ, ನಿನ್ನ ಬಾಯಿಗೆ ನನ್ನ ತುಣ್ಣೆ, ನಿನ್ನ ಕೆಂಪು ತುಲ್ಲಿಗೆ ನನ್ನ ಕರಿ ತುಣ್ಣೆ. ದಪ್ಪಾತಿಕ ಸುಂದರಿ, ಬಂದರೆ ನಿನ್ನ ತುಲ್ಲು ಹರಿದು ಹಾಕ್ತೀನಿ ಕಣೆ ಅಂದ. ಅವನ ಮಾತು ಕೇಳಿ ಒಮ್ಮೆಗೆ ನನ್ನ ಬ್ರಾ ತಾನಾಗೆ ಟೈಟಾಗಿ, ತೊಡೆಗಳ ಮಧ್ಯೆ ಕೆರೆತವಾಗಿ ತುಲ್ಲು ತೇವವಾಯಿತು. ಆಗ ನಾನು, ಲೇ ಎಲ್ಲ ಕೊಡ್ತೀನಿ, ಬೇಗ ಬಾ, ನಾನು ದೆಂಗಿಸಿಕೊಂಡು ತುಂಬ ದಿನ ಆಗಿದೆ ಅಂತ ಕರೆದೆ. ಗೆಳೆಯ ಗೆಳತಿಯರೇ, ನಿಮಗೆಲ್ಲ ಗೊತ್ತು ಅವನು ನನ್ನನ್ನು ಹೇಗೆಲ್ಲ ದೆಂಗುತ್ತಾನೆ ಅಂತ. ನಾನು ಅವನಿಗೆ ಹೇಗೆಲ್ಲ ನನ್ನ ತುಲ್ಲು ತಿಕ್ಕ ಕೊಟ್ಟು ದೆಂಗಿಸಿಕೊಳ್ಳುವುದು, ಅವನ ತುಣ್ಣೆ ಚೀಪುವುದು, ಹೇಗೆ ಅವನಿಗೆ ನನ್ನ ತೇವ ತುಲ್ಲು ನೆಕ್ಕಿಸುವುದು. ನನಗಿಂತ ಸುಮಾರು 10 ವರ್ಷ ಚಿಕ್ಕವನಾದ ತರಲೆ ಚಂದು ನನ್ನನ್ನು ದೆಂಗುವುದರಲ್ಲಿ ಕಲೆಗಾರ, ರಮಿಸುವುದರಲ್ಲಿ ರಸಿಕ. ಒಂದು ಹೆಂಗಸನ್ನು ಹೇಗೆಲ್ಲ ತೃಪ್ತಿಪಡಿಸಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಪ್ರತಿಯೊಂದು ಸಲನೂ ಅವನ ಜೊತೆ ದೆಂಗಿಸಿಕೊಳ್ಳುವಾಗ ನನಗೆ ಮೊದಲ ಸಲ ಅವನ ಜೊತೆ ಮಲಗುವ ತರ ಅನ್ನಿಸುತ್ತಿತ್ತು. ಇದೀಗ ಮತ್ತೊಮ್ಮೆ ಅವನ ಜೊತೆ ಮಲಗಲು ತಯಾರಿ ಮಾಡಿಕೊಳ್ಳುತ್ತಿದ್ದೆ. ದೆಂಗಿಸಿಕೊಂಡು ಸುಮಾರು 10 ದಿನವಾಗಿತ್ತು. ನನ್ನ ತುಲ್ಲಿನ ಮೇಲೆ ನವಿರಾಗಿ ಕೂದಲು ಬೆಳೆದಿತ್ತು. ನನ್ನ ಮೊಲೆಗಳು ಸಹ 10 ದಿನಗಳಿಂದ ಹುಡುಗರ ಸ್ಪರ್ಶವಿಲ್ಲದೆ ಅದಕ್ಕೋಸ್ಕರ ಹಾತೊರೆಯುತ್ತಿದ್ದವು. ಇದೀಗ ಚಂದು ಸ್ವರ ಕೇಳಿ ಮೈಯೆಲ್ಲ ಜುಮ್ ಅಂತ ಒಮ್ಮೆ ನಡುಗಿತು. ಅವನು ಬರುವುದಕ್ಕೆ ಮುಂಚೆ ಸ್ನಾನ ಮಾಡೋಣ ಅಂತ ಸ್ನಾನಕ್ಕೆ ಹೋದೆ. ತುಲ್ಲು ಶೇವ್ ಮಾಡೋಣ ಅಂತ ಕ್ರೀಮ್ ತಗೊಂಡೆ, ಆದರೆ ಒಂದು ಸಲ ಚಂದುಗೆ ನನ್ನ ಶಾಟ ತುಲ್ಲು ನೆಕ್ಕಿಸಿ ದೆಂಗಿಸಿಕೊಳ್ಳೋಣ ಅಂತ ಕ್ರೀಮ್ ಹಚ್ಚಲಿಲ್ಲ, ಬಿಸಿ ಬಿಸಿ ನೀರು ಮೇಲೆ ಹಾಕೊಂಡೆ. ಆಗಲೇ ನನ್ನ ದೇಹಕ್ಕೆ ಹುಡುಗನ ಸ್ಪರ್ಶ ಬೇಕೆನಿಸಿತು. ಇನ್ನೇನು ನನ್ನ ಚಂದು ಬರುತ್ತಾನೆ ಅಂತ ನಾನು ಸ್ನಾನ ಮುಗಿಸಿ ಬಂದು ಅವನಿಗೋಸ್ಕರ ತಿಂಡಿ ಮಾಡಿದೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಯಿತು. ಅಯ್ಯೋ, ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ, ನನ್ನ ಚಂದು ಬಂದಿದ್ದ. ಬಾಗಿಲು ತೆರೆದೆ, ನನ್ನ ಚಂದು ಮುಗಳ್ನಗುತ್ತಾ ನಿಂತಿದ್ದ. ನನ್ನ ನೋಡಿ, ಲೇ ಕೆಂಪು ತುಲ್ಲೆ, ಏನೇ ಮಾಡ್ತಾ ಇದೀಯಾ ಒಬ್ಬಳೆ ಅಂದ. ಆಗ ನಾನು ಒಳಗಡೆ ಬಾರೋ ಕರಿ ತುಣ್ಣೆ ಅಂತ ಅವನ ಅಂಗಿ ಹಿಡ್ಕೊಂಡು ರಭಸವಾಗಿ ಎಳೆದುಕೊಂಡೆ. ಒಳಗೆ ಬಂದವನೇ ಲೋಚಕ್ಕನೆ ನನ್ನ ತುಟಿಗೆ ಮುತ್ತು ಕೊಟ್ಟು ನನ್ನ ಸೊಂಟ ಹಿಡ್ಕೊಂಡ. ನಾನು ಅವನನ್ನು ಅಪ್ಪಿ ಮತ್ತೆ ಅವನ ತುಟಿಗೆ ಕಿಸ್ ಕೊಟ್ಟು ಒಳಗೆ ಕರೆದು ಬಾಗಿಲು ಮುಚ್ಚಿ ಬಂದೆ. ಒಳಗೆ ಬಂದು ನನ್ನನ್ನು ಮತ್ತೆ ಹಿಡ್ಕೊಂಡ ಚಂದು, ಲೇ ಅನಿತಾ, ನಿನ್ನ ತುಲ್ನಕ್ಕೆಯಾ? ಯಾಕೆ ಕಾಲ್ ಮಾಡಿದರೂ ರಿಸೀವ್ ಮಾಡಲಿಲ್ಲ, ಕೊಬ್ಬು ಕಣೆ ನಿನಗೆ ಅಂತ ನನ್ನ ತಿಕ ಹಿಚುಕಿ ಹತ್ತಿರ ಎಳೆದುಕೊಂಡ. ಆಗ ನಾನು, ಕೆಲಸ ಇತ್ತು ನನ್ನ ರಾಜ, ಅದಕ್ಕೆ ರಿಸೀವ್ ಮಾಡಲಿಲ್ಲ ಅಂತ ಹೇಳಿ ಅವನ ಕೆನ್ನೆ ಚೂಟಿ, ತಿಂಡಿ ತಿನ್ನೋಣ ಬಾ ಅಂದೆ. ಅದಕ್ಕೆ ಅವನು ಮೊದಲು ಇದು, ಆಮೇಲೆ ತಿಂಡಿ ಅಂತ ನನ್ನ ಮೊಲೆ ಹಿಚುಕಿದ. ಗೆಳೆಯ ಗೆಳತಿಯರೇ, ನಿಮಗೆಲ್ಲ ಗೊತ್ತು ನಾನು ಯಾವಾಗಲೂ ಕಾಚ ಹಾಕಲ್ಲ ಅಂತ. ಆದರೆ ಇಂದು ಅವನಿಗೆ ಶಾಕ್ ಕೊಡಬೇಕೆಂದು ಬಿಳಿ ಕಾಚ ಹಾಕಿದ್ದೆ. ಅದರ ಮೇಲೆ ಕೆಂಪನೆ ಸಣ್ಣನೆ ಲಂಗ ಮೊಣಕಾಲುವರೆಗೆ ಹಾಕಿದ್ದು, ಮೇಲೆ ಕೇವಲ ಟಿ ಶರ್ಟ್ ಹಾಕಿದ್ದೆ. ಚಂದು ನನ್ನ ಮೊಲೆ ಹಿಚುಕುತ್ತಾ ಓಪನ್ ಮಾಡಿದ. ನನ್ನ ಮೊಲೆಗಳೆಂದರೆ ಅವನಿಗೆ ತುಂಬಾ ಇಷ್ಟ. ಒಂದೊಂದನ್ನು ಚೆನ್ನಾಗಿ ಹಿಚುಕಿ ಒಂದರ ನಂತರ ಒಂದನ್ನು ಚೆನ್ನಾಗಿ ಚೀಪಿದ. ಅಷ್ಟರಲ್ಲಿ ನಾನು ಅವನ ಪ್ಯಾಂಟ್ ಬಿಚ್ಚಿ ಅವನ ಕರಿ ತುಣ್ಣೆ ಕೈಯಲ್ಲಿ ಹಿಡಿದುಕೊಂಡೆ. ಮೊದಲೇ ದಪ್ಪನಾದ ಅವನ ತುಣ್ಣೆ ಬಿಸಿ ಬಿಸಿಯಾಗಿತ್ತು. ನಾನು ಅದನ್ನು ಮಸಾಜ್ ಮಾಡಿದೆ. ಮೊಲೆ ಚೀಪಿದ ಚಂದು, ಲೇ ಅನಿತಾ, ತುಣ್ಣೆ ಚೀಪೆ ಅಂತ ಹೇಳಿದ. ನಾನು ಸರಕ್ಕನೆ ಕೆಳಗೆ ಕುಳಿತು ಅವನ ತುಣ್ಣೆಗೆ ಕಿಸ್ ಮಾಡಿದೆ. ಆಗ ಅವನು ನನ್ನ ಕೆನ್ನೆ ಹಿಡ್ಕೊಂಡು ಅವನ ತುಣ್ಣೆ ನನ್ನ ತುಟಿಗಳ ಮೇಲೆ ಮಸಾಜ್ ಮಾಡಿ ಸರಕ್ಕನೆ ನನ್ನ ಬಾಯಲ್ಲಿ ತೂರಿಸಿದ. ಅವನ ತುಣ್ಣೆ ನನ್ನ ಬಾಯಿಯ ಒಳಗೆ ಬರುತ್ತಿದ್ದಂತೆ ನನ್ನ ಮೈಯೆಲ್ಲ ಬಿಸಿ ಬಿಸಿಯಾಯಿತು. ನನ್ನ ತುಟಿಗಳು ಮೃದುವಾಗಿ ತುಣ್ಣೆಯನ್ನು ಬಿಗಿದಿದ್ದರೆ ನನ್ನ ನಾಲಿಗೆ ಅವನ ತುಣ್ಣೆಯ ಸುತ್ತ ಮಸಾಜ್ ಮಾಡುತ್ತಿತ್ತು. ನನ್ನ ಉನ್ಮಾದ ಹೆಚ್ಚಾಯಿತು. ನಾನು ಮೃದುವಾಗಿ ಅವನ ತುಣ್ಣೆ ಕಚ್ಚುತ್ತಿದ್ದರೆ ಅವನು, ಲೇ ನಿಧಾನ ಕಣೆ ಕೆಂಪು ತುಲ್ಲೆ, ನಿನ್ನ ದಪ್ಪ ತಿಕಾನ ದೆಂಗ ಅಂತ ತಲೆ ಮೇಲೆ ಎತ್ತಿ ತುಣ್ಣೆ ಚೀಪಿಸಿಕೊಳ್ಳುತ್ತಿದ್ದ. ಅವನ ಪ್ಯಾಂಟ್ ಸಂಪೂರ್ಣ ಕೆಳಗೆ ಬಿದ್ದಿತ್ತು. ಅದನ್ನ ನೋಡಿ ಅವನು, ಲೇ ಸುಂದರಿ, ನನ್ನ ಪ್ಯಾಂಟ್ ಪೂರ್ತಿ ಬಿಚ್ಚಿ ತುಣ್ಣೆ ಚೀಪ್ತಾ ಇದ್ದೀಯಾ? ನಿನ್ನ ಲಂಗ ಬಿಚ್ಚಿ ತುಲ್ಲು ತೋರಿಸೆ ನನ್ನ ರಾಣಿ ಅಂತ ನನ್ನನ್ನು ಮೇಲೆ ಎತ್ತಿ ನಿಲ್ಲಿಸಿದ. ಆಗ ನಾನು, ತೂ ಹೋಗೋ ತರಲೆ ಚಂದು, ಬಿಚ್ಚಲ್ಲ ಹೋಗೋ, ನಾಚಿಕೆ ಆಗುತ್ತೆ ಅಂದೆ.
ಅದಕ್ಕೆ ಅವನು ವಾ ಸೂಪರ್ ಕಣೆ ನೀನು, ನಿನ್ನ ತುಲ್ನದೆಂಗ. ಎಷ್ಟು ಸಲ ನಿನ್ನ ತುಲ್ಲು ತಿಕ ಹರಿದು ಹೋಗೋ ತರದೆಂಗಿದ್ದೀನಿ. ಪೂರ್ತಿ ಬೆತ್ತಲೆಯಾಗಿ ನಿನ್ನ ಚೆನ್ನಾಗಿ ಅನುಭವಿಸಿ ಬಸ್ಸಿರು ಮಾಡಿದ್ದೀನಿ. ಈಗ ಏನೇ ನಾಚಿಕೆ ಅಂತ ನನ್ನ ಕೆನ್ನೆ ಕಚ್ಚುತ್ತಾ ನನ್ನ ಲಂಗ ಮೇಲೆ ಎತ್ತಿ ತೊಡೆಗಳ ಮಧ್ಯೆ ಕೈ ಹಾಕಿದ. ಕಾಚ ಹಾಕಿದ್ದನ್ನ ನೋಡಿ ಲೇ ಅನಿತಾ ತೂ ನಿನ್ನ ಏನೇ ಇದು ಇವತ್ತು ಕಾಚ ಹಾಕಿದ್ದೀಯಾ ಅಂದ. ಏನೇ ವಿಶೇಷ ಅಂತ ಒಳಗೆ ಕೈ ಹಾಕಿದ. ನನ್ನ ರೋಮಭರಿತ ತುಲ್ಲಿನ ಸ್ಪರ್ಶ ಮಾಡಿ ವಾಹ್ ಶಾಟ ತುಲ್ಲು. ಸಖತ್ತಾಗಿರುತ್ತೆ ಅಂತ ಕಾಚ ಕೆಳಗೆ ಸರಿಸಿ ಕೆಳಗೆ ಕುಳಿತು ಲೇ ಅನಿತಾ ನಿನ್ನ ಬಿಳಿ ತೊಡೆಗಳ ಮಧ್ಯೆ ಶಾಟ ತುಲ್ಲು ಸೂಪರ್ ಕಣೆ ಅಂತ ಲೋಚಕ್ಕನೆ ಮುತ್ತು ಕೊಟ್ಟು ನಾಲಿಗೆ ತೂರಿಸಿಯೇ ಬಿಟ್ಟ. ಅಯ್ಯೋ ನನ್ನ ತೊಡೆಗಳು ಅದುರಿದವು. ನಾನು ನನ್ನ ತುಟಿ ಕಚ್ಚಿಕೊಂಡು ನನ್ನ ಕಾಲು ಅವನ ಹೆಗಲ ಮೇಲೆ ಹಾಕಿ ಚೆನ್ನಾಗಿ ನೆಕ್ಕೋ ಅಂತ ನನ್ನ ಸೊಂಟ ಮುಂದೆ ಮಾಡಿ ಸರಿಯಾಗಿ ಅವನ ಬಾಯಿಗೆ ಇಟ್ಟೆ. ಆತ ಲೊಚ ಲೊಚ ಅಂತ ನನ್ನ ತುಲ್ಲಿಗೆ ಕಿಸ್ಕೊಡುತ್ತಾ ನಾಲಿಗೆ ತೂರಿಸಿ ನನ್ನ ತುಲ್ಲಿನ ಒಳಗೆ ಇಕ್ಕೆಲಗಳನ್ನು ನೆಕ್ಕುತ್ತಿದ್ದ. ಅವನ ಒರಟು ನಾಲಿಗೆ ನನ್ನ ತುಲ್ಲು ನಕ್ಕುತ್ತಿದ್ದರೆ ನನ್ನ ಕಾಮದ ಕಟ್ಟಿಯೊಡೆದು ಸರಕನೆ ನನ್ನ ತುಲ್ಲಿನ ಜೇನು ಅವನ ಬಾಯಿಗೆ ಚಿಮ್ಮಿತು. ಒಂದೇ ಒಂದು ಹನಿ ಕೆಳಗೆ ಬಿಡದೆ ನೆಕ್ಕಿದ ನನ್ನ ಚಂದು ಮೇಲೆ ಎದ್ದು ನನ್ನ ಕೆನ್ನೆ ಚಿವುಟಿಲೇ ಸುಂದರಿ, ನನ್ನ ಕೆಂಪು ತುಲ್ಲು ಸುಂದರಿ, ನಿನ್ನ ತುಲ್ಲಿನ ಜೇನು ಚೆನ್ನಾಗಿದೆ ಕಣೆ ಅಂತ ಹೇಳಿ ನನ್ನ ಸೋಫಾ ಮೇಲೆ ಕೂರಿಸಿ ತುಣ್ಣೆ ನನ್ನ ಬಾಯಿಗೆ ಇಟ್ಟ. ಸ್ವಲ್ಪ ಮುದುಡಿದ್ದ ಅವನ ತುಣ್ಣೆಯನ್ನು ನಾನು ಕೈಯಿಂದ ಹಿಡ್ಕೊಂಡು ಬಾಯಿಗೆ ಇಟ್ಟುಕೊಂಡೆ. ನಿಧಾನಕ್ಕೆ ಶುರು ಮಾಡಿ ನಂತರ ನನ್ನ ವೇಗ ಜಾಸ್ತಿ ಮಾಡಿದೆ. ನವ ಯುವಕನ ಸೊಗಸಾದ ಗಡಸು ತುಣ್ಣೆ ಚೀಪುವುದೇ ಒಂದು ಮಜಾ. ನನ್ನ ಉನ್ಮಾದ ಹೆಚ್ಚಾಗಿ ಗಂಟಲವರೆಗೆ ಅವನ ತುಣ್ಣೆ ಎಳೆದುಕೊಂಡು ಚೀಪುತ್ತಿದ್ದರೆ ಒಮ್ಮೆ ಅವನು ಲೇ ಅನಿ ಅಂತ ಸೊಂಟ ಮುಂದೆ ಮಾಡಿದ. ನನಗೆ ಇಷ್ಟವಾದ ಅವನ ಬಿಸಿ ಬಿಸಿ ಯುವ ತುಣ್ಣೆ ರಸ ನನ್ನ ಬಾಯಲ್ಲಿ ಚಿರ್ರನೆ ಚಿಮ್ಮಿತು. ಅವನ ತುಣ್ಣೆ ಹೊರಗೆ ತೆಗೆಯದೆ ಪೂರ್ತಿ ರಸ ಬರುವವರೆಗೆ ಚೆನ್ನಾಗಿ ಚೀಪಿದೆ. ಸುಸ್ತಾದ ಚಂದು ಸೋಫಾ ಮೇಲೆ ಕುಳಿತ. ನಾನು ಹಾಗೆ ಎದ್ದು ಬಾತ್ರೂಮಿಗೆ ಹೋಗಿ ಬಾಯಿ ತೊಳೆದುಕೊಂಡು ಬಂದು ತಿಂಡಿ ರೆಡಿ ಮಾಡಿ ಇಬ್ಬರು ಬೆತ್ತಲೆಯಾಗಿ ಕುಳಿತು ತಿಂಡಿ ತಿಂದೆವು. ನಿನ್ನ ಜೊತೆಗೆ ಬಾ ಭೂಮಿಕಾ ಮನೆಗೆ ಹೋಗೋಣ ಎಂದಾಗ ರಾಮಚಂದ್ರ ಸಿಟ್ಟಲ್ಲಿ ಸುಮ್ಮನೆ ಮಕ್ಕಳ ತರಹ ಮಾತಾಡಬೇಡ ಅನು. ಎಷ್ಟೋ ದಿನದ ಮೇಲೆ ನಿನ್ನ ಮಗ ವಾಪಸ್ ಆಗಿದ್ದಾನೆ, ಚೆನ್ನಾಗಿ ನೋಡ್ಕೊ, ಅದು ಬಿಟ್ಟು ಮಗನ ಸಾವಿಗೆ ಕಾರಣವಾಗಬೇಡ ಎಂದು ಗುಡುಗಿ ಅಲ್ಲಿಂದ ಹೊರಟರು. ಅನಸೂಯ ಮತ್ತು ಆಕಾಶ್ ತುಂಬ ಹೊತ್ತು ಸುಮ್ಮನಿದ್ದರು. ಆಕಾಶ್ ಮೌನ ಮುರಿದು ಅವರ ಜೊತೆಗೆ 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 ಮೌನ ಮುರಿದು ಅವರ ಜೊತೆಗೆ